ರೈತರು ತಾವು ಭೂಮಿ ಕೊಡಲ್ಲ, ನಾವು ಕೃಷಿ ಬಿಡೋದಿಲ್ಲ ಅಂತ ಪಣ ತೊಟ್ಟು ನಿಂತಿದ್ದಾರೆ. ನೀವು ಬಲವಂತವಾಗಿ ನೀವು ಭೂಮಿ ಬಿಡಿ, ಕೃಷಿ ಬಿಡಿ ಅಂತ ತಳ್ಳಕ್ಕೆ ಹೊರಟಿದ್ದೀರಿ. ಬಿಡದಿಯನ್ನು ಈಗ ಆಕ್ರಮಣ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಜಮೀನುಗಳಿಗೆ ಸೈಟ್ಗಳು ಕೊಡ್ತೀವಿ ಪರಿಹಾರ ಅಂತಂದ್ರು, ಇವತ್ತು ಅಭಿವೃದ್ಧಿ ಶುಲ್ಕ ಕಟ್ಟಿ ಅಂತೇಳಿ ರೈತರಿಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ದೇವನಹಳ್ಳಿ ಹೆಂಗ್ ಶರಣ ಆಗ್ಲಿಲ್ವೋ ಬಿಡದಿನೂ ಶರಣಾಗಲ್ಲ. ಬೆಂಗಳೂರು ನಗರಕ್ಕೆ ನೀರು ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಈ ಸರ್ಕಾರಕ್ಕೆ ದೇವನಹಳ್ಳಿ ಆದ ತಕ್ಷಣ ಬುದ್ಧಿ ಬರಬೇಕಾಯಿತು. ನಾವು ಅವಾಗಲೇ ಹೇಳಿದ್ವಿ, ದೇವನಹಳ್ಳಿ ಅನ್ನೋದು ಒಂದು ಪ್ರತ್ಯೇಕ ಅಲ್ಲ. ಇವತ್ತು ಸರ್ಕಾರ ಅಳವಡಿಸ್ತಿರುವಂಥ ಅಭಿವೃದ್ಧಿ ಮಾದರಿಗೆ ಗ್ರಾಮಗಳು ಒಡ್ಡುತ್ತಿರುವಂತಹ ಸವಾಲಿನ ಒಂದು ಪ್ರತೀಕವಾಗಿ ದೇವನಹಳ್ಳಿ ಇದೆ. ನೀವು ಎಲ್ಲ ಹೋಗ್ಬಿಟ್ಟು ಕೃಷಿ ಭೂಮಿ ಬೆಂಗಳೂರು ಸುತ್ತಮುತ್ತ ಇದ್ದೀನಿ ಅಂದರೆ ವಶಪಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಿ. ನಾನು ಸಾಯಲ್ಲ ಅಂತ ಭೂಮಿ ಹೋರಾಟ ಮಾಡ್ತಾ ಇದೆ. ಭೂಮಿ ವರ್ಷ ಸರ್ಕಾರ ನಡೀತಿರುವಂಥ ಫೈಟ್. ವಾಸ್ತವದಲ್ಲಿ ರೈತರು ತಾವು ಭೂಮಿ ಕೊಡಲ್ಲ, ನಾವು ಕೃಷಿ ಬಿಡೋದಿಲ್ಲ ಅಂತ ಪಣ ತೊಟ್ಟು ನಿಂತಿದ್ದಾರೆ. ನೀವು ಬಲವಂತವಾಗಿ ನೀವು ಭೂಮಿ ಬಿಡಿ, ಕೃಷಿ ಬಿಡಿ ಅಂತ ತಳ್ಳಕ್ಕೆ ಹೊರಟಿದ್ದೀರಿ. ಬೆಂಗಳೂರು ಅಂದ್ರೇ ಬರೀ ರಿಯಲ್ ಎಸ್ಟೇಟು, ಫ್ಲೈಓವರು, ರೋಡು, ಕಾಂಕ್ರೀಟು, ಮಣ್ಣು, ಮಸಿ, ಧೂಳು, ಕಾರ್ಬನ್ ಡೈಆಕ್ಸೈಡ್ ಅಂತ ನೀವು ಅಂದ್ಕೊಂಡ್ಬಿಟ್ಟಿದ್ದೀರಿ. ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ನದಿಗಳು ಹರಿತವೆ, ಬೆಂಗಳೂರಿನ ಸುತ್ತಮುತ್ತ ಫಲವತ್ತಾದಂಥ ಕೆರೆಗಳಿದ್ದಾವೆ, ಬೆಂಗಳೂರು ಸುತ್ತಮುತ್ತ ಫಲವತ್ತಾದಂಥ ಭೂಮಿ ಇದೆ, ಬೆಂಗಳೂರು ಸುತ್ತಮುತ್ತವಾದಂಥ ದೊಡ್ಡ ತೋಟಗಾರಿಕೆಗಳು ಇದ್ದಾವೆ, ಹೈನುಗಾರಿಕೆ ಇದೆ. ಇಲ್ಲಿ ಇಡೀ ಬೆಂಗಳೂರಿಗೆ ಬೇಕಾಗಿರುವಂಥ ಹಣ್ಣು ಹಂಪಲು ತರಕಾರಿ ಎಲ್ಲ ಕೂಡ ಬೆಂಗಳೂರು ಸುತ್ತಮುತ್ತಲೇ ಸಪ್ಲೈ ಆಗ್ತಿದೆ. ನೀವು ನಮ್ಮ ಬದುಕಿನ ಜೀವನಾಡಿಗೆ ನಾವೇ ಕಟ್ ಮಾಡ್ಕೊಳ್ಳೋದು ಅಂತೀವಲ್ಲ, ಆ ಟೈಪ್ ಕೆಲಸನ ಸರ್ಕಾರ ಮಾಡೋಕ್ಕೆ ಹೊರಟಿದೆ. ಅದೆಲ್ಲ ಇಲ್ಲದೆ ಬೆಂಗಳೂರಿಗೆ ಆಕ್ಸಿಜನ್ನು ಇಲ್ಲ, ತರಕಾರಿನೂ ಇಲ್ಲ, ನೀರು ಇಲ್ಲ, ಏನೂ ಇಲ್ಲ. ಇದು ಉಸಿರು ಕಟ್ಟಿ ಸಾಯ್ತದೆ ಅಷ್ಟೇ ಬೆಂಗಳೂರು ಇದು. ಸೊ ಅದೇ ರೀತಿಯಲ್ಲಿ ಜನಸಂಖ್ಯೆ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಈ ತರ ಮಾಡ್ತೀವಿ ಟೌನ್ಶಿಪ್ ಅಂತಾರೆ ಅವರು. ಅದೇ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಬೆಂಗಳೂರು ಸುತ್ತಮುತ್ತ ಇನ್ನೊಂದಿಷ್ಟು ಈ ಬಕಾಸುರನ್ನ ಇನ್ನೂ ಸ್ವಲ್ಪ ಬೆಳೆಸುವಂಥದ್ದಲ್ಲ ನೀವು ಮಾಡಬೇಕಾಗಿರೋದು. ಬೆಂಗಳೂರು ಬಕಾಸುರನ್ನ ನಗರ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಅಭಿವೃದ್ಧಿಗಳನ್ನು ಮಾಡಿಸಿ, ಬೇರೆ ಬೇರೆ ಸೆಂಟರ್ ಓಪನ್ ಮಾಡಿ, ಎಲ್ಲ ಜಿಲ್ಲೆಗಳಲ್ಲೂ ಕೈಗಾರಿಕೆಗಳಾಗಲಿ, ಜನವರ್ಸಿ ಸ್ಪ್ರೆಡ್ ಆಗಲಿ, ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೀರಿ, ಹಿಡಿತಿದ್ದೀರಿ. ಇದು ಭಸ್ಮಾಸುರನ ಕಥೆ ಆದಂಗೆ ಆಗ್ತಾ ಇದೆ. ಇದು ನಾಶ ಆಗುತ್ತೆ. ಸೊ ಏನು ಇನ್ನೂ ನಿಮಗೆ ಬಿಟ್ಟಿರೋಂಥದ್ದು, ನಿಮಗೆ ಬುದ್ಧಿ ಬರಲ್ಲ ಅಂದರೆ ನೀವು ಅನುಭವಿಸಿ. ಆದರೆ ಒಂದು ಮಾತ್ರ ಇವತ್ತು ನಿಜ, ಬಿಡದಿನೂ ಶರಣಾಗಲ್ಲ. ದೇವನಹಳ್ಳಿ ಹೆಂಗೆ ಶರಣ ಆಗಲಿಲ್ವೋ ಬಿಡದಿನೂ ಶರಣಾಗಲ್ಲ. ಹಾಗಾಗಿ ಇದ್ರಷ್ಟೊತ್ತಿಗೆ ಆಗ್ಬಿಡ್ಬೇಕಾಯ್ತು. ನೀವು ಮಾಡಬೇಕಾಗಿರುವಂಥ ಎಲ್ಲ ತಂತ್ರ ಕುತಂತ್ರ ಎಲ್ಲ ಬಳಸಾಯ್ತು. ನೀವು ಆಮಿಷ ಬೆದರಿಕೆ ಎಲ್ಲವೂ ಮಾಡಾಯ್ತು. ಆದರೂ ಕೂಡ ಜನ ಬಿಡಲ್ಲ ಅಂತ ಕೂತಿದ್ದಾರೆ. ಹಂಗಿರ್ಬೇಕಾದ್ರೆ ದಿಸ್ ಗೋಯಿಂಗ್ ಟು ಬಿ ಎ ಬಿಗ್ ಫೈಟ್. ಈಗ ಸಂಯುಕ್ತ ಹೋರಾಟ ತೀರ್ಮಾನ ಮಾಡಿದೆ, ಜ್ಞಾಪಿಸ್ತಿದ್ದೀವಿ. ಕರೆಕ್ಟಾಗಿ ಇವತ್ತಿಗೆ 1 ವರ್ಷದ ಹಿಂದೆ, ಅಂದರೆ ಸರ್ಕಾರಕ್ಕೆ 2 ವರ್ಷ ಆಗಿರ್ಬೇಕಾದ್ರೆ ನೀವು ಸಾಧನಾ ಸಮಾವೇಶ ಮಾಡಬೇಕಾದ್ರೆ ಸಂಯುಕ್ತ ಹೋರಾಟ ದೇವನಹಳ್ಳಿ ತಗೊಳ್ತು. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಇದೆ ನಾಡಿದ್ದು. ಈ ಸಂದರ್ಭದಲ್ಲಿ ಬಿಡದಿ ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ. ಬಿಡದಿಯನ್ನು ಕೈ ಬಿಡೋದಿಲ್ಲ. ಸರ್ಕಾರ ಬುದ್ಧಿ ಬರಲಿ. ಆ ಕಾಯ್ದೆನ ಏನು ನೀವು ಮೊನ್ನೆ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿದ್ದೀರೋ ಅದನ್ನು ವಾಪಸ್ ತಗೊಳ್ಬೇಕು, ಭೂಮಿಯನ್ನು ಉಳಿಸಬೇಕು, ಇಲ್ಲಾಂದ್ರೆ ಜನರ ಪ್ರತಿರೋಧನ ಎದುರಿಸಬೇಕು ಅಂತ ಹೇಳಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಹೇಳಿ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಬಿಡಲ್ಲ ಅಂತಾರೆ, ನೀವು ಪತ್ರಿಕಾಗೋಷ್ಠಿ ಮಾಡ್ತಿದ್ದೀರಾ, ನಾವು ಬಿಟ್ಕೊಡಲ್ಲ ಅಂತ ಹೇಳಿ. ಬಿಡಲ್ಲ ಅನ್ನೋಕ್ಕೆ ಅವ್ರ ಖಾಸಗಿ ಏನು ಆಸ್ತಿ ಅಲ್ಲ. ಇದು ರೈತರ ಆಸ್ತಿ. ರೈತರ ಭೂಮಿ ಸ್ವಾಧೀನ ಮಾಡ್ಬೇಕಾದ್ರೆ ಪ್ರಕ್ರಿಯೆ ಇದ್ದಾವೆ. ರೈತರ ಅಭಿಪ್ರಾಯನೂ ಬಹುಮುಖ್ಯ ಆಗ್ತಾ ಇದೆ. ಅದು ಯಾವ ಕಾಲದಲ್ಲಿ ಇದ್ರೂ ಗೊತ್ತಿಲ್ಲ. ಇದು ಪ್ರಜಾಪ್ರಭುತ್ವ. ಅವ್ರಿಗೆ ಚಳವಳಿಗಳ ಗಂಧಗಳಿಗೆ ಗೊತ್ತಿಲ್ಲ, ರೈತರ ಬದುಕಿನ ಗಂಧಗಳಿಗೆ ಗೊತ್ತಿಲ್ಲ. ಅವರು ಬಿಡಲ್ಲ ಅಂತಾರೆ, ನಾವು ಕೊಡಲ್ಲ ಅಂತಿದ್ದೀವಿ, ನಾವು ಬಿಡಲ್ಲ ಅಂತಿದ್ದೀವಿ. ನೋಡೋಣ. ದೇವನಹಳ್ಳಿ ಥರದೇ ಒಂದು ಹೋರಾಟ ಆಗ್ಬೋದಾಗಿ. ದೇವನಹಳ್ಳಿಯೇ ಮುಂದುವರೆದ ಭಾಗ ಇದು. ನಾವು ಮೊದಲೇ ಹೇಳಿದ್ವಿ, ದೇವನಹಳ್ಳಿ ಆದ ತಕ್ಷಣ ಸರ್ಜಾಪುರ ಇದು ಬಿಡದಿ ಹೋರಾಟ ನಮ್ಮದು ಅಂತ ಹೇಳಿದ್ವಿ. ಸರ್ಜಾಪುರದ್ದು ಕಾನೂನಾತ್ಮಕವಾಗಿ ಒಂದು ಅದಕ್ಕೂ ನ್ಯಾಯ ಸಿಕ್ಕಿದೆ. ಬಿಡದಿಯನ್ನು ಈಗ ಆಕ್ರಮಣ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಸೊ ಯಾರೇ ಆದರೂ ಮನಸ್ಸನ್ನು ನೋಡಿಬಿಟ್ರೆ ಭಾಳ ಕಷ್ಟ ಆಗ್ತದೆ. ಅದರಿಂದ ಅದು ಭಾಳ ಫಲವತ್ತಾದ ಭೂಮಿ ಇದೆ. ಅದ್ರ ಮೇಲೆ ವ್ಯವಸಾಯಕ್ಕೆ ಭಾಳಷ್ಟು ಜನ ಅವಲಂಬನೆ ಆಗಿದ್ದಾರೆ. ಅದು ಪೂರಕವಾದ ಹೈನುಗಾರಿಕೆ ಇದೆ. ಒಂದು ಬೆಂಗಳೂರಿನ ಮಲೆನಾಡು ಅಂದರೂ ಕೂಡ ತಪ್ಪಾಗಲಾರದು. ಅಂಥ ಭೂಮಿಯನ್ನು ಇವರೆಲ್ಲರ ಕಂಡು ಬಿದ್ದಿದೆಯಲ್ಲ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ಒಂದು ರಿಯಲ್ ಎಸ್ಟೇಟ್ ದಂಧೆ. ಬೆಂಗಳೂರು ಯಾಕೆ ಕೇಂದ್ರಿತ ಮಾಡಬೇಕು? ಕಲ್ಪನೆ ಬೇಕಲ್ಲ. ಕರ್ನಾಟಕ ಮಾಡಿ ಡಿಸೆಂಟ್ರಲೈಸೇಷನ್ ಮಾಡಲಿ. 31 ಜಿಲ್ಲೆ ಇದ್ದಾವೆ. ಎಷ್ಟು ಜೋನ್ ಮಾಡಬೇಕು, ಡಿಸೆಂಟ್ರಲೈಸೇಷನ್ ಮಾಡಿದ್ರೆ ಇಷ್ಟು ಭೂಮಿ ಅವಶ್ಯಕತೆ ಇರೋಲ್ಲ, ಇಷ್ಟು ಜನ ಒತ್ತಡ ಇರೋದಿಲ್ಲ. ಬೆಂಗಳೂರು ನಗರಕ್ಕೆ ನೀರು ಕೊಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ನಮ್ಮ ಕಬ್ನಿ ಅವ್ರು ಅಲ್ಲಿ ಕಬ್ನಿ ಕಾವೇರಿಯಿಂದ 6ನೇ ಹಂತ ಯೋಜನೆ ತಗೋತಾರೆ. ಎಷ್ಟು ಕೋಟಿ ಸುರಿತಾ ಇದ್ದಾರೆ ಇವ್ರಿಗೆ. ಬೆಂಗಳೂರು ಕೇಂದ್ರಿತವಾದ ಅಭಿವೃದ್ಧಿ ಆಲೋಚನೆ ಮಾಡೋದೇ ವಕ್ರ ಇದು. ಇದನ್ನು ನಿಲ್ಲಿಸಿ ಬೇರೆ ರೀತಿ ಆಲೋಚನೆ ಮಾಡಬೇಕು. ಡಿಸೆಂಟ್ರಲೈಸೇಷನ್ ಮಾಡಬೇಕು. ಇವ್ರಿಗೆ ಎಲ್ಲ ವಿಧಾನಸೌಧದ ಅಧಿಕಾರ ಇಟ್ಕೊಳ್ಳೋದು, ಎಲ್ಲ ರತ್ನಗಂಬಳಿ ಹಾಕೊಂಡು ಬೆಂಗಳೂರಿಗೆ ಕ್ಯಾಪಿಟಲಿಸ್ಟ್ ಕರ್ಕೊಬರೋದು,
ಅವ್ರು ಗುಲಾಮರಾಗಿ ಅವ್ರಿಗೆ ಸೈನ್ ಮಾಡ್ಕೊಂಡು ಈಗ ನಮ್ಮ ಜನರ ಅಧಿಕಾರವೆಲ್ಲ ಜನರು ಕೊಟ್ಟಂಥ ಅಧಿಕಾರನ ದುರುಪಯೋಗ ಮಾಡ್ತಾರೆ. ಜನ ಚಳವಳಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ. ದೇವನಹಳ್ಳಿಗಿಂತನೂ ಕೂಡ ಭಾಳ ದೊಡ್ಡ ಹೋರಾಟ ಆಗುವಂಥ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ವಿಷಯ. ಯಾಕೆಂದರೆ ದೇವನಹಳ್ಳಿದು 1777 ಎಕರೆ, ಇದು 9640 ಎಕರೆ. 9640 ಎಕರೆ ಭೂಮಿ ಕೂಡ ವರ್ಷದ 365 ದಿನವೂ ನೀರಾವರಿ ಸೌಲಭ್ಯ ಇರತಕ್ಕಂಥ ಮತ್ತು ಬಹುವಾರ್ಷಿಕ ಬೆಳೆ ಇರತಕ್ಕಂಥ ಒಂದು ಸಮೃದ್ಧ ಕೃಷಿ ಪ್ರದೇಶ. ನೀವು ಮಲೆನಾಡನ್ನು ನೋಡಿದ್ರೆ ಕೂಡ ಇದು ಮಲೆನಾಡಿಗಿಂತ ಇದು ಉತ್ತಮವಾಗಿದೆ ಅನ್ನುವಂಥ ಅಭಿಪ್ರಾಯ ಬರುವಂಥ ರೀತಿ ರೈತರು ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಅಪಾರ ಶ್ರಮ ಮತ್ತು ಬಂಡವಾಳ ಹಾಕಿ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ 9640 ಎಕರೆ ಭೂಮಿಯಲ್ಲಿ ನೀರಾವರಿ ಭೂಮಿನಲ್ಲಿ ವ್ಯವಸಾಯ ಮಾಡ್ತಾರವರು 2 ಗ್ರಾಮ ಪಂಚಾಯಿತಿಗಳ 26 ಹಳ್ಳಿಗಳ ರೈತರು. ಮತ್ತು ಆ ರೈತರ ಭೂಮಿಯಲ್ಲಿ ಸಾಕಷ್ಟು ಜನ ಗೇಣಿ ರೈತರು ಕೂಡ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಒಂದು ಭಾಳ ಸಮೃದ್ಧವಾದಂಥ ಕೃಷಿ ಪ್ರದೇಶ. ಈಗ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ರೈತರಿಗೆ ತಿಳುವಳಿಕೆ ಕೊಡೋರು ಸುಮಾರು ಜನ ರೈತರಲ್ದವರು ಇದ್ದಾರೆ. ಅವ್ರು ಹೇಳೋದೇನಂತಂದ್ರೆ ರೈತರು ಏಕ ಬೆಳೆ ಪದ್ಧತಿ ಬಂದ್ಬಿಟ್ಟಿದ್ದಾರೆ, ಮಿಶ್ರ ಬೆಳೆ ಇತ್ತು ಮೊದಲೆಲ್ಲ ಅಂತ. ಆದರೆ ನೀವು ಕಂಚಿಗಾರನಹಳ್ಳಿ ಬೈರಮಂಗಲದಲ್ಲಿ ಯಾವುದೇ ರೈತ ಒಬ್ಬ ಏಕ ಬೆಳೆಯ ವ್ಯಕ್ತಿ ಸಿಗಲ್ಲ. ಎಲ್ಲರೂ ಕೂಡ ಮಿಶ್ರ ಬೆಳೆ ಇರ್ತಕ್ಕಂಥದ್ದು. ವಿವಿಧ ತರಕಾರಿಗಳು, ಸೊಪ್ಪು, ಹಣ್ಣು, ಆಹಾರ ಧಾನ್ಯಗಳು, ಈ ರೀತಿ ಹಲವಾರು ರೀತಿಯ ಒಂದು ಸುಮಾರು 30-40ಕ್ಕೂ ಹೆಚ್ಚು ನೀವು ಬೆಳೆಗಳನ್ನು ಆ ಪ್ರದೇಶದಲ್ಲಿ ಕಾಣುವಂಥ ಒಂದು ಅವಕಾಶ ಇರುವಂಥ ರೀತಿಯ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಮುಖ್ಯವಾದ ಆಸ್ಪೆಕ್ಟ್ ಏನಂದರೆ, ಈಗ ಚಳಿಗಾಲದಲ್ಲಿ ಕೂಡ ಬೆಂಗಳೂರು ಬಿಸಿ ಆಗ್ತಾ ಇದೆ, ಬೇಸಿಗೆ ಕಾಲದಲ್ಲಂತೂ ಬೆಂಗಳೂರು ವಾಸ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ. ಈ ರೀತಿ ಕಾಂಕ್ರೀಟ್ ಕಾರ್ಡನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿರೋ ಕಾರಣಕ್ಕಾಗಿ ಇಂಥ ಒಂದು ದುಸ್ಥಿತಿ ಬಂದಿದೆ. ಬೆಂಗಳೂರಿನ ಸುತ್ತ ಇರುವಂಥ ಹಸಿರನ್ನು ನೀವು ಹಾಳು ಮಾಡಿಬಿಟ್ರೆ, ನಾಶ ಮಾಡಿದ್ರೆ ಬೆಂಗಳೂರು ಬದುಕೋಕ್ಕೆ ಇನ್ನೊಂದೆಷ್ಟು ಶೋಚನೀಯ ಪರಿಸ್ಥಿತಿ ಆಗುತ್ತೆ. ಹಂಗಾಗಿ ಬೆಂಗಳೂರಿನ ಸುತ್ತ ಇರುವ ಹಸಿರನ್ನು, ನೀರಾವರಿಯನ್ನು, ಕೃಷಿಯನ್ನು ರಕ್ಷಣೆ ಮಾಡಿಕೊಳ್ಳೋದು ಬೆಂಗಳೂರಿನಲ್ಲಿ ಈಗಾಗಲೇ ವಾಸ ಇರತಕ್ಕಂಥವರ ಒಂದು ಅಗತ್ಯ ಮತ್ತು ಅವ್ರಿಗೆ ಒಂದು ಅನಿವಾರ್ಯ. ಹಂಗಾಗಿ ಇದು ಬೆಂಗಳೂರಿನ ಜೀವ ಪರಿಸರದ ವ್ಯವಸ್ಥೆಗೆ ಭಾಳ ದೊಡ್ಡ ಕಾಣಿಕೆಯನ್ನು ಕೊಡ್ತದೆ ಈ ಹೋರಾಟ. ಹಂಗಾಗಿ ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ದೇವನಹಳ್ಳಿ ಹೋರಾಟಕ್ಕಿಂತನೂ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ ಅನ್ನೋದು ಒಂದು. ಟೌನ್ಶಿಪ್ನಲ್ಲಿ ಸಾವಿರಾರು ಜನಕ್ಕಲ್ಲ, ಒಬ್ಬನಿಗೂ ಕೂಡ ಉದ್ಯೋಗ ಸಿಗಲ್ಲ. ಇದಕ್ಕೆ ಶಿವರಾಮ್ ಕಾರಂತ ಬಡಾವಣೆಯಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಕೆಂಪೇಗೌಡ ಬಡಾವಣೆಯಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಸೂರ್ಯ ಸಿಟಿಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಕೆಂಪೇಗೌಡ ಬಡಾವಣೆ ಮಾಡುವಾಗ, ಶಿವರಾಮ್ ಕಾರಂತ ಬಡಾವಣೆ ಮಾಡುವಾಗ, ಸೂರ್ಯ ಸಿಟಿ ಬಡಾವಣೆ ಮಾಡುವಾಗ ಇದೇ ಮಾತನ್ನು ಹೇಳಿದ್ರು, ಬೆಂಗಳೂರಿನ ದಟ್ಟಣೆ ಎಲ್ಲ ಕಡಿಮೆ ಮಾಡಿಬಿಡ್ತೀವಿ ಅಂತ. ಏನಾಯಿತು, ಸೂರ್ಯ ಸಿಟಿನಲ್ಲಿ 75-80 ಭಾಗ ಖಾಲಿ ಇದೆ. ಶಿವರಾಮ್ ಕಾರಂತ ಬಡಾವಣೆ 30 ವರ್ಷ ಆಯಿತು, ಒಬ್ರಿಗೂ ಪರಿಹಾರ ಸಿಕ್ಕಿಲ್ಲ. ಅಲ್ಲೂ ಕೂಡ ಶೇಕಡ 80-90ರಷ್ಟು ಸೈಟ್ಗಳು ಖಾಲಿಯವೆ. ಜಮೀನುಗಳಿಗೆ ಸೈಟ್ಗಳು ಕೊಡ್ತೀವಿ ಪರಿಹಾರ ಅಂತಂದರು. ಇವತ್ತು ಅಭಿವೃದ್ಧಿ ಶುಲ್ಕ ಕಟ್ಟಿ ಅಂತೇಳಿ ರೈತರಿಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟು, ಹೈಕೋರ್ಟ್ನಲ್ಲೆಲ್ಲ ವಿಚಾರಣಾ ಆಯೋಗಗಳೆಲ್ಲ ಈಗ ರಚನೆ ಆಗಿಬಿಟ್ಟಿವೆ. ಕೆಂಪೇಗೌಡ ಬಡಾವಣೆಯಲ್ಲಿದೆ, ಒಂದು ಚರಂಡಿ ಮಾಡೋಕ್ಕಾಗಿಲ್ಲ, ಒಂದು ರೋಡ್ ಮಾಡೋಕ್ಕಾಗಿಲ್ಲ. ಬೆಂಗಳೂರಿನ ಒಳಗೆ ಮತ್ತು ಬೆಂಗಳೂರಿನ ಆಸುಪಾಸಿನಲ್ಲಿ ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂಥವೇ ಖಾಲಿ ಇರುವಾಗ ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 3-4 ಲಕ್ಷ ಅಪಾರ್ಟ್ಮೆಂಟ್ ಮನೆಗಳು ಖಾಲಿವೆ ಅಂತೇಳಿ ವಿವಿಧ ರೀತಿಯ ಅಧ್ಯಯನಗಳು ಹೇಳ್ತಾ ಇದ್ದಾವೆ. ಹಂಗಾಗಿ ವ್ಯವಸಾಯದಲ್ಲಿ ಉದ್ಯೋಗ ಇದೆ, ವಸತಿ ಬಡಾವಣೆಯಲ್ಲಿ ಉದ್ಯೋಗ ಇಲ್ಲ. ಇದು ಇರ್ತಕ್ಕಂಥದ್ದು. ಹಂಗಾಗಿ ಈ ಬೆಂಗಳೂರಿನ ಸುತ್ತ ಇರ್ತಕ್ಕಂಥ ಏನಿದೆ ಈ ಪರಿಸರ, ಈ ಜೀವ ಪರಿಸರ ಉಳಿಬೇಕು. ಈ ಜೀವ ಪರಿಸರ ಉಳಿಬೇಕು ಅನ್ನೋದು ಇದರಲ್ಲಿರೋದು. ಅವ್ರು ಮಾಡ್ತಾ ಇರೋದು ರಿಯಲ್ ಎಸ್ಟೇಟ್ನಿಂದ ಅಭಿವೃದ್ಧಿ ಆಗಲ್ಲ, ಅದು ವಿನಾಶ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಅದೇ ಕಾರಣಕ್ಕೂ ಬಿಡಲ್ಲ ಆ ಜಾಗ ನಂಬ್ತಿದ್ದಾರೆ, ಪಟ್ಟು ಬಿತ್ಕುತ್ತಾರೆ. ಹೌದು, ದೇವೇಗೌಡರು ಹೇಳಿದ್ದಾರೆ ಬನ್ನಿ ಇಲ್ಲಿಗೆ ಅಂತ ಎಲ್ಲ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಯಾಕೆ ಆ ರೀತಿ ಪಟ್ಟು ಬಿದ್ದಿದ್ದಾರೆ ಅಂದರೆ, ಅವರು ಸ್ವತಃ ರಿಯಲ್ ಎಸ್ಟೇಟ್ ಉದ್ಯಮಿ. ಅವರು ಯಾರ್ಯಾರ ಜೊತೆಲಿ ಏನೇನು ಎಷ್ಟೆಷ್ಟು ಕೋಟಿ ರೂಪಾಯಿಗೆ ಒಪ್ಪಂದ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಎಷ್ಟು ಅದು ನಮಗೆ ಅದು ಗೊತ್ತಿಲ್ಲ. ಅದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು. ಆದರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಉಪಮುಖ್ಯಮಂತ್ರಿಯಾಗಿ ಸತ್ಯ ಮತ್ತು ನ್ಯಾಯಕ್ಕೆ ಅನುಗುಣವಾಗಿ ನಡ್ಕೊಳ್ತೀನಿ ಅಂತೇಳಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿರೋರು ಈ ರೀತಿ ಒಬ್ಬ ಉದ್ಯಮಿಯ ರೀತಿನಲ್ಲಿ ಮಾತಾಡ್ತಕ್ಕಂಥದ್ದು, ಒಬ್ಬ ರೈತರನ್ನ ಬಲಿ ತಕ್ಕೊಂಡು ಏನೋ ಒಬ್ಬ ರಿಯಲ್ ಎಸ್ಟೇಟ್ ಒಬ್ಬ 3ನೇ ದರ್ಜೆ ರಿಯಲ್ ಎಸ್ಟೇಟ್ ಉದ್ಯಮಿ ರೀತಿ ಮಾತಾಡ್ತಕ್ಕಂಥದ್ದು ಆ ಹುದ್ದೆಗೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ಜನಪ್ರತಿನಿಧಿಯಾದವನು ರೈತರ ಹಿತವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಒಟ್ಟು ಸಮಾಜದ ಹಿತವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ವ್ಯವಸಾಯದ ಹಿತವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯ. ಇವತ್ತು ವರ್ಷದ 365 ದಿನನೂ ಬೆಳೆ ಬೆಳೀತಕ್ಕಂಥ, ತೋಟಗಾರಿಕೆ ಬೆಳೆ ಬೆಳೀತಕ್ಕಂಥ, ಬಹುವಾರ್ಷಿಕ ಮಿಶ್ರ ಬೆಳೆ ಬೆಳೀತಕ್ಕಂಥ ಭೂಮಿ ಕರ್ನಾಟಕದಲ್ಲಿ ಎಷ್ಟಿದೆ? 25% ಕೂಡ ಇಲ್ಲ. ಒಟ್ಟು ಕರ್ನಾಟಕದಲ್ಲಿ 25% ಇಲ್ಲ. ಅಂಥ ಒಂದು ಭೂಮಿ ಇಲ್ಲಿ ಸೃಷ್ಟಿಯಾಗಿದೆ. ಅದಕ್ಕೆ ಬೇಕಾದ ಸೌಲಭ್ಯಗಳು ನೋಡಬೇಕು. ಇವತ್ತು ಅತ್ಯಂತ ಸುಸ್ಥಿರವಾದಂಥ ಒಂದು ನೆಮ್ಮದಿಯಾದಂಥ ಬದುಕನ್ನು ಇವತ್ತು ಆ ಭಾಗದ ರೈತರು ಕಟ್ಕೊಂಡಿದ್ದಾರೆ. ಇದನ್ನು ನಾಶ ಮಾಡುವ ದೃಷ್ಟಿಯಿಂದ ಈ ರಿಯಲ್ ಎಸ್ಟೇಟು ಉದ್ದಿಮೆ ಬರ್ತಾ ಇರೋದು. ರಿಯಲ್ ಎಸ್ಟೇಟ್ ಉದ್ದಿಮೆಗಳು ಉದ್ಯೋಗ ಸೃಷ್ಟಿ ಮಾಡಲ್ಲ, ಬದಲಾಗಿ ಉದ್ಯೋಗವನ್ನು ನಾಶ ಮಾಡ್ತವೆ.
ಅವರು ನದಿಗಳನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿಂದ ಮೈಸೂರು ಮತ್ತು ಈ ಬೆಂಗಳೂರಿನ ಸುತ್ತಮುತ್ತ 300-400 ಕಿಲೋಮೀಟರ್ನಲ್ಲಿದ್ದ ಎಲ್ಲ ನದಿ ಮರಳು ಕೂಡ ಇವತ್ತು ಹಾಳಾಗಿ ನದಿಯೇ ಬತ್ತೋಗುವಂಥ ಪರಿಸ್ಥಿತಿ ಸೃಷ್ಟಿಯಾಗಿರುವುದೇ ಈ ರಿಯಲ್ ಎಸ್ಟೇಟ್ನ ಮಾಫಿಯಾದಿಂದ. ಬೆಂಗಳೂರನ್ನ ಅವೈಜ್ಞಾನಿಕವಾಗಿ ಬೆಳೆಸ್ತಂಥ ದೊಡ್ಡ ದೊಡ್ಡ ಕಾಂಕ್ರೀಟ್ ಕಟ್ಟಡಗಳು ಮಾಡಿ ಸುಮಾರು ಇತ್ತಾಗ ವಾಸಕ್ಕೂ ಜನ ಇಲ್ಲ, ಇತ್ತಾಗೆ ನದಿಲಿ ಮರಳಿಲ್ಲ. ಈ ರೀತಿಯ ಒಂದು ವಿನಾಶಕಾರಿ ಅವೈಜ್ಞಾನಿಕ ಅಭಿವೃದ್ಧಿ ವಿಧಾನದಿಂದ ಕೆಲವು ಜನರನ್ನ ಶ್ರೀಮಂತರನ್ನ ಮಾಡುವ ಅಭಿವೃದ್ಧಿ ವಿಧಾನದಿಂದ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ರೈತರ ಜೊತೆ ನಾವೆಲ್ಲರೂ ಕೂಡ ಹೆಗಲಿಗೆ ಬೆನ್ನಿಗೆ ಬೆನ್ನಾಗಿರ್ತೀವಿ. ಆ ರೈತರ ಹೋರಾಟ ಇಡೀ ದೇಶದ ರೈತರ ಹೋರಾಟ ಅದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.